ಹಾಯ್ ಹೆಲೋ ನಮಸ್ಕಾರ. ಇದು ನಾನು ನಿಮ್ಮ ಐಶ್ವರ್ಯ ಸುದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಅಂತನಾ, ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ ಅಂದ್ಬಿಟ್ಟು ನಾನು ನ್ಯೂ ಮಾಮ್ಸ್ಗೆ ಹೆಲ್ಪ್ಫುಲ್ ಆಗೋವಂಥ ವಿಡಿಯೋ ಮಾಡ್ತಿದ್ದೀನಿ. ಏನು ಅಂದರೆ ಡೆಲಿವರಿ ಟೈಮಲ್ಲಿ ಎಲ್ಲರೂ ಒಂದು 8th ಮಂತಲ್ಲಿ 9th ಮಂತಲ್ಲಿ ಇದನ್ನು ಮಾಡಲೇಬೇಕಾಗಿರೋ ಕೆಲಸ ಯಾವುದು ಅಂದರೆ ಮಕ್ಕಳಿಗೆ ಏನೇನು ಬಟ್ಟೆ ತೊಗೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಅನ್ನೋದು ಎಲ್ಲರಿಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಬರುತ್ತೆ. ಸೇಮ್ ನನಗೂ ಅದೇ ಥರ ಬಂದಿತ್ತು. ಕೇಳಿದೆ, ಎಲ್ಲರೂ ಒಂದಷ್ಟು ಹೇಳಿದ್ರು. ಅದ್ರಲ್ಲಿ ನಾನು ಏನೇನು ತೊಗೊಂಡು ಹೋಗಿದ್ದೆ, ಎಷ್ಟು ಮಾತ್ರ ತೊಗೊಂಡೋದ್ರೆ ಯೂಸ್ ಆಗುತ್ತೆ, ಸುಮ್ಮನೆ ಎಷ್ಟೊಂದು ತೊಗೊಂಡೋಗಿ ವೇಸ್ಟ್ ಮಾಡೋದಕ್ಕಿಂತ ಎಷ್ಟು ತೊಗೊಂಡೋಗ್ಬೇಕು ಅನ್ನೋದು ಎಲ್ಲ ವಿಷಯನ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಕೊನೆಯ ತನಕ ವಿಡಿಯೋನ ನೋಡಬೇಕಾಗತ್ತೆ. ಬನ್ನಿ, ಫಸ್ಟಿಗೆ ಏನು ಬೇಕಾಗಿತ್ತು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟಿಗೆ ಇದು ಬೇಕಾಗುತ್ತೆ, ಮಗುಗೆ ಫಸ್ಟ್ ಹಾಕೋ ಬಟ್ಟೆನೇ ಇದೆಯಲ್ಲ ಹಾಸ್ಪಿಟ್ಲಲ್ಲಿ ಫಸ್ಟು ಹಾಸ್ಪಿಟ್ಲಿಂದಾನೇ ಕೊಡೋ ಅಂಥ ಬಟ್ಟೆ, ರಾಂಪರ್ಸ್ ಇಲ್ಲಾಂದರೆ 1 years ಅಂತಲೂ ಕರೀತಾರೆ. ಈ ಥರ ಇರುತ್ತೆ, ಪುಟಾಣಿದು ಮಗುಗೆ ಕರೆಕ್ಟಾಗಿ ಫಿಟ್ ಆಗಂತಲೇ ಕೊಡ್ತಾರೆ ಹಾಸ್ಪಿಟಲಿ. ಇದು ನನ್ನ ಮಗನಿಗೆ ಫಸ್ಟ್ ಹಾಕಿದ್ದಿದ್ದು ಬಟ್ಟೆ. ಆಮೇಲೆ ಪುಟಾಣಿ ಕ್ಯಾಪು, ಎಷ್ಟು ಕ್ಯೂಟ್ ಆಗಿರುತ್ತಲ್ಲ ಮಕ್ಕಳದು ನೋಡೋದಕ್ಕೆ, ಯಾಕಂದರೆ ಇಟ್ಟಿಟ್ಟೇ ಇರುತ್ತೆ ಮಕ್ಕಳದು. ಇದು ಫಸ್ಟ್ ಸ್ಟೇಜ್ ಅಲ್ಲ. ಇದು ನೋಡಿ, ಮಿಟನ್ಸ್, ಇದು ಸಾಕ್ಸ್, ಎಷ್ಟು ಪುಟಾಣಿ ಇದಲ್ಲ. ಹಾಂ, ಆಮೇಲೆ ಇದು ಮಗುನ ರ್ಯಾಪ್ ಮಾಡೋಕ್ಕೆ ಅನ್ನೋದು ಸ್ವ್ಯಾಡಲ್. ರ್ಯಾಪ್ ಮಾಡೋದು ಮಗುನ ಇಲ್ಲಿ ಒಳಗಡೆ ಇಟ್ಬಿಟ್ಟು ಇದನ್ನು ಹೀಗೆಲ್ಲ ರ್ಯಾಪ್ ಮಾಡಿಬಿಡ್ತಾರೆ, ಮಗುಗೆ ಚಳಿ ಆಗಬಾರ್ದು ಅಂತ, ವಾಮ್ ಆಗಿರುತ್ತೆ ಅಂತ. ಇದು ಒಂದು ಸೆಟ್ ಹಾಸ್ಪಿಟ್ಲಿಂದನೇ ನಮಗೆ ಪ್ರೊವೈಡ್ ಮಾಡ್ತಾರೆ. ಒಂದು ಕಾಟನ್ ಬೆಡ್ಶೀಟ್ಸ್ ಇರುತ್ತಲ್ಲ, ಅದನ್ನು ನಾನು ಕಟ್ ಮಾಡಿಕೊಂಡು ಈ ಥರ ಜಸ್ಟ್ ಮನೇಲಿ ಹಳೇದು ಬೆಡ್ಶೀಟ್ಸ್ ಇರುತ್ತಲ್ಲ ಕಾಟನ್ದೇ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಮಗು ಹುಟ್ಟಿದ ತಕ್ಷಣ ಅವರು ಕೊಟ್ಟಿರ್ತಾರಲ್ಲ ಆ ಬೆಡ್ಡಲ್ಲಿ ಸ್ವಲ್ಪ ಸಾಫ್ಟಾಗಿರಲಿ, ಮತ್ತು ಕಾಟನ್ ಮಗು ಮಲ್ಗೋಕ್ಕೆ ಮುಂಚೆ ಈ ಕಾಟನ್ ಬಟ್ಟೆನ ಹಾಕ್ಬಿಟ್ಟು. ನನಗೆ ನ್ಯಾಪ್ಕಿನ್ಸ್ ತುಂಬ ಯೂಸ್ ಅಂತೂ ಆಯ್ತಪ್ಪ. ಏನಕ್ಕೆ ಅಂದರೆ ಫೀಡ್ ಮಾಡುವಾಗ ಎಲ್ಲವಾಗೂ ನಮ್ಮ ಮಗುಗೆ ಒರೆಸ್ಬೇಕಾಗ್ತಾ ಇರುತ್ತೆ. ಆಮೇಲೆ ಏನಾದರೂ ಸ್ವಲ್ಪ ಕುಡ್ದಿದ್ದು ಆಚೆಗೆ ಬಂತು ಅಂದಾಗ ಅದಕ್ಕೆಲ್ಲ ಒರೆಸ್ಬೇಕಾಗತ್ತೆ. ಇದು ಬೆಟರ್ ಅಂತಲೇ ಹೇಳ್ಬೋದು. ಇದು ತುಂಬ ಯೂಸ್ ಅಂತೂ ಆಯಿತು. ನಾನು ಈಗಲೂ ಇವಾಗ ನನ್ನ ಮಗನಿಗೆ 9 months ಆಗಿದೆ, 9 monthsವರೆಗೂ ನಾನು ಇದೇ ಥರದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಆಗುತ್ತೆ, ನೀವು ತೊಗೊಳ್ಳೋದು ಮರಿಬೇಡಿ. ನ್ಯಾಪ್ಕಿನ್ಸ್ ಅಂತೂ ತುಂಬ ಬೇಕಾಗುತ್ತೆ. ಇದನ್ನ ಬರ್ಪ್ ಕ್ಲಾತ್ ಆಗು ಯೂಸ್ ಮಾಡ್ಬೋದು. ಈಗ ನಾವು ಹೀಗೆ ಹಾಕೊಂಡು ಮಗುಗೆ ನಮ್ಮ ಬರ್ಪ್ ಅಲ್ಲಿಗೂ ಸರಿ ಹೋಗುತ್ತೆ. ಸೊ ನಾನು ಎರಡಕ್ಕೂ ಸೇರಿ ಇದಿಷ್ಟೇ ಸಾಕು ಅಂತ ನಾನು ತೊಗೊಂಡಿದ್ದು. ಇದಂತೂ ತುಂಬ ಯೂಸ್ ಅಂತೂ ಆಯಿತು. ನೆಕ್ಸ್ಟ್ ಬರಬೇಕಂದ್ರೆ ನನ್ನ ಮಗ ಹುಟ್ಟಿದಾಗ ಸ್ವಲ್ಪ ಚಳಿ ಇತ್ತು. ಅದಕ್ಕೋಸ್ಕರ ನಮ್ಮ ಮಗನಿಗೆ ನಾನು ತೊಗೊಂಡಿರೋ ಫಸ್ಟ್ ಸ್ವೆಟರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಪುಟಾಣಿ ಇದೆ. ವಿಂಟರಲ್ಲಾಗಲಿ ರೈನಿ ಸೀಸನಲ್ಲಾಗಲಿ ಸ್ವೆಟರ್ ಅಂತೂ ಬೇಕೇ ಬೇಕು. ಇದು ಅದಕ್ಕೆ ಅಂತಾನೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಬಂದು ಕಾಟನ್ ಬೆಡ್ಶೀಟ್ ಹಾಕಿದ್ರೆ ಸ್ವಲ್ಪ ವಾಮ್ ಆಗೂ ಇರುತ್ತೆ, ತುಂಬ ಒಳ್ಳೆಯದು ಕೂಡ. ಕಾಟನ್ ಹಾಕಬೇಕು, ಮಕ್ಕಳಿಗೆ ಕಾಟನ್ ಹಾಕಿದಷ್ಟು ಒಳ್ಳೆಯದು ಅಂತ. ಸೊ ನಾನು ಕಾಟನ್ನೇ ಹಾಕ್ತಿದ್ದೆ. ನಾನು ಇದನ್ನು ತೊಗೊಂಡಿದ್ದು ಮಗು ಹುಟ್ಟಿದಾಗ. ಅವಾಗಿಂದ ನಾನು ಇವತ್ತವರೆಗೂ, ಇವಾಗ 8th month 9 months ಆಯಿತು ಅನ್ನಲ್ಲ, ಇವಾಗ್ಲೂ ನಾನು ಇದನ್ನು ಯೂಸ್ ಮಾಡ್ತಾನೇ ಇದ್ದೀನಿ. ಇದ್ರ ಜೊತೆಗೆ ಇದೊಂದು ತುಂಬ ಚಳಿ ಆದರೆ ಎರಡು ಹಾಕಿ ಒದಿಸ್ಬೋದಲ್ಲ ಅಂದ್ಬಿಟ್ಟು ನಾನು 2 ತೊಗೊಂಡಿದ್ದೆ. ಇದು ಸ್ವ್ಯಾಬ್ಸು. ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಾನು ನಿಮಗೆ ಪಿಕ್ಚರ್ ಹಾಕ್ತೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟು ಡೈಪರ್ಸ್ ಅಂತೂ ಬೇಕೇ ಬೇಕು. ಡೈಪರ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಹುಟ್ಟಿದ ಮಕ್ಕಳಿಗೆ. ಈ ಥರದ್ದು ಹಾಕ್ಬೋದು, ಬಟ್ ಹುಟ್ಟಿದಾಗ ಟೇಪ್ ಥರ ಬರುತ್ತೆ. ಇದು ಫುಲ್ ಓಪನ್ ಇರುತ್ತೆ, ಅದನ್ನು ಇಲ್ಲಿಗೆ ಟೇಪ್ ಥರ ಕ್ಲೋಸ್ ಮಾಡಿರುತ್ತೆ. ಅದನ್ನು ಸ್ವಲ್ಪ 1 week ಆದರೂ, ಅದು 1 week 2 weeksಗಲ್ಲ, ಆ ಟೇಪ್ನ ಹಿಂಗೆ ಹಾಕ್ಬೋದು. ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪಕ್ಕೆ, ಅವಾಗ ಮಗುಗೂ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಇದು ಬೇಕಾದರೆ 2nd month ತೊಗೋಬೋದು. ಫಸ್ಟ್ ಅಂದರೆ ಒಂದು 15-20 ದಿನವರೆಗೂ ಈ ಥರದ್ದು ಹಾಕೋಕ್ಕೆ ಕಷ್ಟ ಆಗುತ್ತೆ. ಅದಾದಮೇಲೆ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು. ನಾನು ಇವಾಗಲಿಗೂ ಇದೇ ಥರ ಯೂಸ್ ಮಾಡ್ತಾಯಿದ್ದೀನಿ. ಹಾಂ, ಆಮೇಲೆ ಅಂತೂ ಇದು ಬೇಕಾಗುತ್ತೆ. ಇದು ಬಂದು ಏನು ಅಂದರೆ ಕ್ವಿಕ್ ಡ್ರೈ. ಇದ್ರ ಮೇಲೆ ಸುಸು ಮಾಡು
ಬೇಗ ಪೀಲ್ ಮಾಡ್ಕೊಳ್ಳುತ್ತೆ. ಇದು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ. ನಾನು ಹುಟ್ಟಿದಾಗಿಂದನೂ ಇವಾಗ ಹೇಳೋದ್ನಲ್ಲ, ಇವಾಗವರೆಗೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಾಗ ಇಷ್ಟೇ ಇದ್ದಿದ್ದು. ಮಗು ಅಲ್ವಾ, ಒಂದೇ ಜಾಗದಲ್ಲಿ ಇರ್ತಿತ್ತು. ಹೋಗ್ತಾ 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 ಇದು ತುಂಬ ಚಿಕ್ಕದೇ ಆಗೋಯ್ತು ಆ್ಯಕ್ಚುಲಿ. ಇದು ಯೂಸ್ಗೆ ಹಾಗೆ ಬರಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡದು ತೊಗೊಂಡಿದ್ದೀನಿ, ತುಂಬ ದೊಡ್ಡದು ತೊಗೊಂಡಿದ್ದೀನಿ. ಇಷ್ಟು ದೊಡ್ಡದು ಯಾಕಂದರೆ ಫುಲ್ಲು ಇದು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಹೋಗಿ ಅದರಿಂದ ಆಚೆಗೂ ಹೋಗ್ತಿದ್ದಾನೆ ಇವಾಗ. ಬಟ್ ಇದು ತುಂಬ ಒಳ್ಳೆಯದು, ಯೂಸ್ ಆಗುತ್ತೆ. ನಾವು ಬೇಕಾದರೆ ಬೆಡ್ ಮೇಲೆ ಮಲಗಿಸ್ಕೊಳ್ಳುವಾಗ ಇದನ್ನು ಹಾಕ್ಬಿಟ್ಟು ಬೇಕಾದರೂ ಮಲಗಿಸ್ಕೊಂಡ್ರೆ ತುಂಬ ಯೂಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಮಸ್ಟ್ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ಮಸ್ಕಿಟೋ ಬೆಟ್ ತುಂಬ ಯೂಸ್ ಇದೆ. ನಾನು ಇವಾಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಮಗು ಮಲಗಿದಾಗ ಮಸ್ಕಿಟೋಯಿಂದ ಸೇಫಾಗಿ ಮಲಗಿಸೋ ಒಂದೇ ಒಂದು ಜಾಗ ಅಂದರೆ ಮಸ್ಕಿಟೋ ನೆಟ್. ಈ ಮಲ್ಕೊಂಡ ತಕ್ಷಣ ನಾನು ಇದ್ರ ಒಳಗಡೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಕಾಟನ್ದು, ಅದ್ರ ಮೇಲೆ ಕ್ವಿಕ್ಕೆಲ್ಲ ಹಾಕ್ಬಿಟ್ಟು ಅವನ್ನ ಮಲಗಿಸಿ ಅವನ್ನ ಬ್ಲ್ಯಾಂಕೆಟ್ಸಿಂದ ಕವರ್ ಮಾಡಿ ಇದನ್ನು ಮುಚ್ಚಿಬಿಡ್ತಾ ಇದ್ದೆ. ಸೊ ಮಸ್ಕಿಟೋಯಿಂದ ಯಾವುದಾದ್ರೂ ಹುಳ ಚಿಕ್ಕದಾಗಲಿ ಅದು ಯಾವುದು ಹೋಗ್ತಾ ಇರಲಿಲ್ಲ. ಇದು ತುಂಬ ಯೂಸ್ ಆಯಿತು. ನಾವು ಅಕ್ಕಪಕ್ಕ ಇಲ್ದಾಗ ನೋಡ್ಕೊಳಕ್ಕಾಗಿಲ್ಲ, ಒಂದೇ ಟೈಮು ಮಲಗಿರೋಷ್ಟೊತ್ತು ನೋಡ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಇದರಲ್ಲಿ ಒಳಗಡೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಈಗಂತೂ ನನ್ನ ಮಗ ಮಲಗಿದಾಗ ಯಾವಾಗ ಎದ್ದೊಳೋದುತ್ತಾನೆ ಅನ್ನೋದು ಗೊತ್ತಾಗಲ್ಲ. ಎದ್ಬಿಟ್ಟು ಹಂಗೆ ಬಂದ್ಬಿಡ್ತಾನಲ್ಲ, ಆ ಟೈಮಲ್ಲಿ ಇದು ತುಂಬ ಇದಾಗುತ್ತೆ. ಸೇಫ್ಟಿ ಕೂಡ ಇರುತ್ತೆ. ಎದ್ದ ತಕ್ಷಣ ಇದರಲ್ಲಿ ಉಳ್ಳಾಡ್ತಾ ಇರ್ತಾನೆ, ಇದರಿಂದ ಬೀಳಕ್ಕೂ ಆಗಲ್ಲ. ಇದು ತಡೆಯುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ಅವನು ಇದ್ದಾನೆ ಅಂತ. ಅದಕ್ಕೂ ಯೂಸ್ ಆಗುತ್ತೆ, ಸೇಫ್ಟಿಗೂ ಆಗುತ್ತೆ. ಇದಂತೂ ಮಸ್ಟ್ ರೆಕಮೆಂಡೆಡ್. ಇದು ಬೇಕೇ ಬೇಕಾಗುತ್ತೆ ಎಲ್ಲರ ಮನೆಯಲ್ಲೂ. ಇದಿಷ್ಟು ಕೊಟ್ಟಿದ್ದಾರೆ. ನೈಲ್ ಕಟ್ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಆಗುತ್ತೆ ಇಷ್ಟು ಸಾಕು ಆ್ಯಕ್ಚುಲಿ. ನಾನು ಯೂಸ್ ಮಾಡೋದು ನೈಲ್ ಕಟ್ಟರ್ ಒಂದು. ಆಮೇಲೆ ಸಮ್ಟೈಮ್ಸ್ ಅವನು ಅಳ್ತಾ ಇರ್ತಾನೆ, ಕಟ್ ಮಾಡೋಕ್ಕಾಗಲ್ಲ ನೈಲ್ಸ್ ಅಂದಾಗ ನಾನು ಇದರಲ್ಲೂ ಇದು ಮಾಡ್ತೀನಿ. ಜಸ್ಟ್ ಹೀಗೆ ಸಾಫ್ಟ್ ಮಾಡ್ತಾ ಹೋಗ್ತೀನಿ, ಸೋ ದ್ಯಾಟ್ ಅವನು ಅಳಲ್ಲ. ಅವಾಗ ಒಂದೊಂದ್ಸರಿ ನಾನು ಇದನ್ನೆಲ್ಲ ಯೂಸ್ ಮಾಡೋರು, ಅವ್ನು ನಿದ್ದೆ ಮಾಡಿದಾಗ ಮಾತ್ರ ಆಗೋದು. ಎದ್ದಾಗಂತ ತಿಪ್ಪರ್ಲಾಗ ಹಾಕಿದ್ರೂ ಮಾಡಿಸ್ಕೊಳ್ಳಲ್ಲ ಅಷ್ಟೇ. ನನಗೆ ಇದು ಅಷ್ಟು ಯೂಸ್ ಆಗಿಲ್ಲ, ಯೂಸ್ ಮಾಡಿಲ್ಲ ಆ್ಯಕ್ಚುಲಿ. ನಾನು ಈ ಸೀಸನ್ ಒಂದೊಂದು ಸತಿ ನೈಲ್ ತುಂಬ ಉದ್ದ ಇದ್ದಾಗ ಕಟ್ ಮಾಡ್ಬೋದು, ಬಟ್ ಸೇಫಾಗಿ ಯೂಸ್ ಮಾಡಬೇಕಾಗುತ್ತೆ. ಪ್ಲಾಸ್ಟಿಕ್ ಶೀಟ್ ಇದಂತೂ ನಂಗೆ ತುಂಬ ಅಂದರೆ ತುಂಬ ಈಸಿ ಆಯಿತು, ಯೂಸ್ಫುಲ್ ಕೂಡ ಇದು. ಯಾಕೆ ಅಂದರೆ ಮಗು ಪಾಟಿ ಎಲ್ಲ ಹೋಗುತ್ತಲ್ಲ, ಪಾಟಿ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ಇದ್ರ ಮೇಲೆ ನಾವು ಮಲಗಿಸ್ಕೊಂಡು ನಾನು ಕ್ಲೀನ್ ಮಾಡಿಬಿಡ್ತಿದ್ದೆ. ಸೊ ದ್ಯಾಟ್ ಇದು ರೀಯೂಸಬಲ್. ಹಾಗೆ ಇದನ್ನು ಒರೆಸ್ಬಿಟ್ಟು ಬೇಕಾದರೆ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಕೂಡ ನಾನು ಮತ್ತೆ ಯೂಸ್ ಮಾಡ್ಬೋದಿತ್ತು. ಅದಕ್ಕೋಸ್ಕರ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ರ್ಯಾಪ್ ಮಾಡೋಕ್ಕೆ ಅಂತಲೇ ತೊಗೊಂಡಿದ್ದು. ಒಂದು 3 ತೊಗೊಂಡಿದ್ದೆ ಮಗುಗೆ ರ್ಯಾಪ್ ಮಾಡೋಣ ಅಂತ. ತುಂಬ ಸಾಫ್ಟಾಗಿದೆ, ಕಾಟನ್ ಕೂಡ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ದಿನ ಮಾತ್ರ ಯೂಸ್ ಆಗಿದ್ದು. ಅದಾದಮೇಲೆ ನಾನು ಇದನ್ನು ಟವಲಾಗಿ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ವೆಟ್ ಟಿಶ್ಯೂ, ಡ್ರೈ ಟಿಶ್ಯೂ ಎರಡು ಬೇಕೇ ಬೇಕು. ವೆಟ್ ಟಿಶ್ಯೂ ಯಾಕೆ ಅಂದರೆ ಮಗು ಪಾಟಿ ಎಲ್ಲ ಹೋದಾಗ ಕ್ಲೀನ್ ಮಾಡೋಕ್ಕೆ ಬೇಕೇ ಬೇಕಾಗುತ್ತೆ. ಯಾಕಂದರೆ ಹುಟ್ಟಿದ ಮಗು ತುಂಬ ಸಾಫ್ಟ್ ಇರುತ್ತೆ ಸ್ಕಿನ್ನು. ಸ್ವಲ್ಪ ಏನಾದರೂ ಚೂರು ಹಾಗೆ ಹೀಗೆ ಅದು ರ್ಯಾಷಸ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಕೇರ್ ತೊಗೊಂಡು ಮಗುಗೆ ಪಾಟಿ ಕ್ಲೀನ್ ಮಾಡಬೇಕಾಗುತ್ತಲ್ಲ, ಕ್ಲಾತ್ ಎಲ್ಲ ಯೂಸ್ ಮಾಡೋದೇ ಬೇಡ. ಸೊ ನಾನು ಅದಕ್ಕೋಸ್ಕರ ಅಂತಲೇ ವೆಟ್ ಟಿಶ್ಯೂ ತೊಗೊಂಡಿದ್ದೆ. ಜೊತೆಗೆ ಯಾವಾಗಾದರೂ ಏನಕ್ಕಾದರೂ ಯೂಸ್ ಆಗುತ್ತೆ ಡ್ರೈ ಟಿಶ್ಯೂ ಕೂಡ. ಬೆಟರ್ ಎರಡೂ ಇಟ್ಕೊಂಡಿರೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಆಮೇಲೆ ನಾನು ಇನ್ನೊಂದು ಪಿಕ್ಚರ್ ಹಾಕ್ತೀನಿ. ಅದು ಬಂದು ಬೆಡ್, ಇದು ಸ್ಲೀಪಿಂಗ್ ಬ್ಯಾಗ್ ಅಂತ ಹೇಳ್ತೀವಲ್ಲ, ಅದು ಬೇಕೇ ಬೇಕಾಗುತ್ತೆ. ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕಾಗುತ್ತೆ, ವ್ಯಾಕ್ಸಿನೇಷನ್ ಅಂತೂ ಹಾಕ್ಸ್ಲೇಬೇಕಾಗುತ್ತೆ. ಆಮೇಲೆ ಅವಾಗ ವೀಕ್ಲಿ ಚೆಕಪ್ ಇರುತ್ತೆ. ಜಾಂಡಿಸ್ ಚೆಕಪ್ ಅದು ಇದು ಇದ್ದಾಗ ನಾವು ಮಗುನ ಹಂಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಗಾಳಿ ತುಂಬ ಬರ್ತಿರುತ್ತೆ. ಅದಕ್ಕೆ ಆ ಬ್ಯಾಗಲ್ಲಿ ಹಾಕೊಂಡು ಹೋದರೆ ಚಳಿನೂ ಅಷ್ಟಾಗಲ್ಲ. ಒಳಗಡೆ ಇರುತ್ತೆ, ಮಗು ವಾರ್ಮ್ ಆಗಿರುತ್ತೆ, ಸ್ವಲ್ಪ ಚಳಿಯಿಂದ ದೂರ ಇರುತ್ತೆ. ಸೊ ಅದಂತೂ ಬೇಕೇ ಬೇಕಾಗುತ್ತೆ. ಅದನ್ನು ನಾನು ಪಿಕ್ಚರ್ ಹಾಕಿರ್ತೀನಿ, ಅದನ್ನು ನೋಡಿ. ಇಷ್ಟಂತೂ ಬೇಕೇ ಬೇಕಾಗಿತ್ತು ನನಗೆ ಯೂಸ್ ಮಾಡೋಕ್ಕೆ. ಇವೆಲ್ಲ ಮಸ್ಟ್ ನನ್ನ ಹತ್ರ ಬೇಕೇ ಬೇಕು. ಇಷ್ಟಿರಲೇ ಮಕ್ಕಳದೊಂದಷ್ಟು ವೀಡಿಯೋಸ್ ಬೇಕಾದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.